ಹೆಲ್ದಿ ಫುಡ್ ತಗೊಳ್ತಾ ಇದ್ದೀರಾ, ಪ್ರತಿ ತಿಂಗಳು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ, ತುಂಬ ಡಾಕ್ಟರ್ ವಿಸಿಟ್, ಹಾಸ್ಪಿಟಲ್ ವಿಸಿಟ್ ಎಲ್ಲ ಮಾಡಿ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡಿದ್ದೀರಾ, ಜೊತೆಗೆ ಪೀರಿಯಡ್ ಕೂಡ ನಿಮಗೆ ತುಂಬ ರೆಗ್ಯುಲರ್ ಆಗಿ ಆಗ್ತಾ ಇದೆ, ಡಾಕ್ಟರ್ ಕೂಡ ರಿಪೋರ್ಟ್ ನೋಡಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ, ಬಟ್ ಆದರೂ ಯಾಕೆ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅಂತ ನೋಡಿ. ಪ್ರೆಗ್ನೆಂಟ್ ಆಗೋಕೆ ಪ್ರೆಗ್ನೆನ್ಸಿಯ ಪ್ರೊಸೆಸ್ ಒಂದು ಗೊತ್ತಿರೋದು ತುಂಬ ಇಂಪಾರ್ಟೆಂಟ್. ಈ ಪ್ರೊಸೆಸ್ಸೇ ಗೊತ್ತಿರದೆ ನಾವು ನಮ್ಮನ್ನೇ ನಮ್ಮ ಬಾಡಿಯನ್ನೇ ಬ್ಲೇಮ್ ಮಾಡೋಕೆ ಶುರು ಮಾಡ್ತೀವಿ. ಇದರಿಂದ ನಮಗೆ ನಿರಾಶೆ ಆಗೋದು ಸಹಜ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಟಿಪ್ಸ್ ಅನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಟಿಪ್ಸ್ ಅನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಪ್ರೆಗ್ನೆಂಟ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಫುಡ್ ಹೇಗೆ ಇರಬೇಕು, ಏನೆಲ್ಲ ಫುಡ್ ಇನ್ಕ್ಲೂಡ್ ಮಾಡಬೇಕು ನಿಮ್ಮ ಡಯಟಲ್ಲಿ, ಅದರಿಂದ ನಿಮ್ಮ ಎಗ್ ಕ್ವಾಲಿಟಿಗೆ ಹಾಗೆಯೇ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಲಿಕ್ಕೆ, ಕರೆಕ್ಟಾಗಿ ಅಂಡಾನು ಬಿಡುಗಡೆ ಮಾಡಲಿಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಹಿಳೆಯರಿಗೆ ಕೂಡ, ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರೋ ಮಹಿಳೆಯರಿಗೂ ಹಾಗೆ ಪುರುಷರಿಗೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಟಿಪ್ಸ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನೀವು ಅಂದರೆ ಮಹಿಳೆಯರು ಫರ್ಟೈಲ್ ವಿಂಡೋ, ನಿಮ್ಮ ಫರ್ಟೈಲ್ ವಿಂಡೋವನ್ನು ಗೊತ್ತು ಮಾಡೋದು ತುಂಬ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋ ಮುಂಚೆ. ಇವಾಗ ಫರ್ಟೈಲ್ ವಿಂಡೋ ಅಂದರೆ ಒಂದು ತಿಂಗಳಲ್ಲಿ ಕೆಲವು ದಿನಗಳು ಇರುತ್ತೆ, ಆ ದಿನಗಳು ತುಂಬಾ ಇಂಪಾರ್ಟೆಂಟ್. ಆ ಟೈಮಲ್ಲಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದರೆ ಪ್ರೆಗ್ನೆನ್ಸಿ ಆಗೋಕ್ಕೆ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಅದನ್ನು ನೀವು ಕರೆಕ್ಟಾಗಿ ಪತ್ತೆ ಹಚ್ಚಬೇಕು. ಇವಾಗ ನೋಡಿ, ಓವ್ಯುಲೇಷನ್ ಅಂದರೆ ಅಂಡಾನು ಬಿಡುಗಡೆ ಸಮಯ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಈ ಅಂಡಾನು ಬಿಡುಗಡೆ ಸಮಯ ಪ್ರತಿ ತಿಂಗಳು ಆಗ್ತಾ ಇರುತ್ತೆ. ಒಂದೇ ಸಲ ಇದು ಆಗೋದು, 2 ಸಲ 3 ಸಲ ತಿಂಗಳಿಗೆ ಆ ರೀತಿ ಆಗೋದಿಲ್ಲ. ಸೊ ಒಂದೇ ಸಲ ಆಗೋದು. ಆ್ಯಂಡ್ ಆ ಟೈಮಲ್ಲಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು. ಸೊ ಆ ಟೈಮಲ್ಲಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡದೇ ಇದ್ದರೆ ಪ್ರೆಗ್ನೆನ್ಸಿ ನಿಲ್ಲೋದಿಲ್ಲ. ಜೊತೆಗೆ ಇವಾಗ ನಾನು ನಿಮಗೆ ರಫ್ ಆಗಿ ಹೇಳಬೇಕಿದ್ರೆ, ಇವಾಗ ನಿಮ್ಮ ಪೀರಿಯಡ್ ಸೈಕಲ್ 28ರಿಂದ 32 ದಿನದ ಪೀರಿಯಡ್ ಸೈಕಲ್ ನಿಮಗೆ ಇದ್ದರೆ, ನೀವು ಪೀರಿಯಡ್ ಆದ 11ರಿಂದ 18 ದಿನ ತನಕ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು. ಈ 11ರಿಂದ 18 ದಿನದಲ್ಲಿ ನಿಮಗೆ ಓವ್ಯುಲೇಷನ್ ಆಗೋ ಚಾನ್ಸಸ್ ಜಾಸ್ತಿ. ಇವಾಗ ಓವ್ಯುಲೇಷನ್ ಆಗೋದು ಒಂದೇ ಸಲ, ಪ್ರತಿದಿನ ಆಗೋದಿಲ್ಲ, ಬಟ್ ಆ ಒಂದು ದಿನ ಈ ಒಂದು 11ರಿಂದ 18 ದಿನದ ಒಳಗೆ ಇರುತ್ತೆ. ಈ ಟೈಮಲ್ಲಿಯೇ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾಗತ್ತೆ, ನಿಮಗೆ ಒಂದು ವೇಳೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಇದೆ. ಇವಾಗ ಕೆಲವೊಂದು ಫಿಸಿಕಲ್ ಸೈನಿಂದ ಕೂಡ ನಿಮ್ಮಲ್ಲಿ ಅಂಡಾನು ಬಿಡುಗಡೆ ಆಗ್ತಾ ಇದೆಯಾ ಅಥವಾ ಆಗ್ತಾ ಇಲ್ಲ ಅಂತ ಪತ್ತೆ ಹಚ್ಬೋದು. ಇವಾಗ ಯಾವುದು ಫಿಸಿಕಲ್ ಸೈನ್ ಅಂದರೆ, ನಿಮ್ಮ ಓವ್ಯುಲೇಷನ್ ಟೈಮಲ್ಲಿ ನಿಮ್ಮ ಸರ್ವೈಕಲ್ ಡಿಸ್ಚಾರ್ಜ್, ನಿಮ್ಮ ಡಿಸ್ಚಾರ್ಜ್ ಸ್ವಲ್ಪ ಎಗ್ ವೈಟ್, ಮೊಟ್ಟೆಯ ಬಿಳಿ ಭಾಗದ ಹಾಗೆ ಡಿಸ್ಚಾರ್ಜ್ ಇರುತ್ತೆ, ಕ್ಲಿಯರ್ ಸ್ಟ್ರೆಚಿ ಡಿಸ್ಚಾರ್ಜ್ ಇರುತ್ತೆ. ಈ ರೀತಿಯ ಡಿಸ್ಚಾರ್ಜ್ ಕಂಡ್ರೆ ನಿಮ್ಮ ಓವ್ಯುಲೇಷನ್ ಆಲ್ಮೋಸ್ಟ್ ಆಗ್ಲಿಕ್ಕೆ ಇದೆ ಅಥವಾ ನೀವು ಹತ್ತಿರದಲ್ಲಿ ಇದ್ದೀರಾ ಅಂತ ಅರ್ಥ. ಕೆಲವು ಮಹಿಳೆಯರಿಗೆ ಹೊಟ್ಟೆಯ ಕೆಳಭಾಗದಲ್ಲಿ ಒಂದು ಸ್ವಲ್ಪ ಸ್ಲೈಟ್ ಪೇನ್ನ ಫೀಲಿಂಗ್ ಆಗುತ್ತೆ, ಲೋವರ್ ಅಬ್ಡಮೆನ್ ಪೇನ್ ಇರುತ್ತೆ. ಕೆಲವರಿಗೆ ಬ್ರೆಸ್ಟ್ ಟೆಂಡರ್ನೆಸ್ ಅಂದರೆ ಬ್ರೆಸ್ಟಲ್ಲಿ ಸ್ವಲ್ಪ ಪೇನ್ನ ಫೀಲಿಂಗ್ ಇರುತ್ತೆ. ಇದು ಕೆಲವು ಮಹಿಳೆಯರಿಗೆ ಇರ್ಬೋದು, ಕೆಲವು ಮಹಿಳೆಯರಿಗೆ ಕಾಣದೇ ಇರ್ಬೋದು. ಇದನ್ನು ನೀವು ಐಡೆಂಟಿಫೈ ಮಾಡೋದು, ನಿಮ್ಮ ಬಾಡಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡೋದು ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್. ಜೊತೆಗೆ ನಿಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಓವ್ಯುಲೇಷನ್ ಟ್ರ್ಯಾಕ್ ಮಾಡೋಕೆ ಇದ್ದರೆ, ಓವ್ಯುಲೇಷನ್ ಕಿಟ್ ಕೂಡ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ನಾನು ಕೂಡ ಒಂದು ರೀಸೆಂಟಾಗಿ ಓವ್ಯುಲೇಷನ್ ಕಿಟ್ಟನ್ನು ಯಾವ ರೀತಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ರಿಸಲ್ಟನ್ನು ಯಾವ ರೀತಿ ಓದಬೇಕು ಅಂತ ನಾನು ಜಸ್ಟ್ ಲಾಸ್ಟ್ ವೀಕ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋವನ್ನು ಕೂಡ ಚೆಕ್ ಮಾಡ್ಬೋದು. ಇವಾಗ ರಫ್ ಆಗಿ ಹೇಳಬೇಕಿದ್ರೆ, ಪೀರಿಯಡ್ ಸೈಕಲ್ 28ರಿಂದ 32 ದಿನದ ಒಳಗೆ ಇದ್ದರೆ ಪೀರಿಯಡ್ ಆದ, ಇವಾಗ ಆದ ಅಂದರೆ ಕಂಪ್ಲೀಟ್ ಅಂದರೆ ಪೀರಿಯಡ್ ಮುಗಿದು ಹೋದ ದಿನದಿಂದ ಅಲ್ಲ, ನಿಮಗೆ ಯಾವಾಗ ಪೀರಿಯಡ್ ಬರುತ್ತೆ ನೋಡಿ ಅದೇ ದಿನದಿಂದ ನೀವು ಕೌಂಟ್ ಮಾಡಬೇಕು. ಫಸ್ಟ್ ಡೇ ಆಫ್ ಯೋರ್ ಪೀರಿಯಡ್, ಅಲ್ಲಿಂದ 11 ದಿನದಿಂದ 18 ದಿನದ ಒಳಗೆ ನಿಮಗೆ ಓವ್ಯುಲೇಷನ್ ಆಗೋ ಚಾನ್ಸಸ್ ಜಾಸ್ತಿ. ಅಥವಾ ನಿಮಗೆ ಇನ್ನೂ ಕೂಡ ನಾನು ಸಿಂಪಲ್ ಆಗಿ ಹೇಳಬೇಕಿದ್ರೆ, ನಿಮಗೆ ನೆಕ್ಸ್ಟ್ ಎಕ್ಸಾಕ್ಟ್ ಪೀರಿಯಡ್ ಡೇಟ್ ನಿಮಗೆ ಗೊತ್ತಿದ್ರೆ, ಕೆಲವರಿಗೆ ತುಂಬ ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ ಆ್ಯಂಡ್ ಅವರಿಗೆ ಗೊತ್ತಿರುತ್ತೆ ಅಲ್ವಾ, ಆ ಟೈಮಲ್ಲಿ ನಿಮಗೆ ಎಕ್ಸಾಕ್ಟ್ ನಿಮಗೆ ನೆಕ್ಸ್ಟ್ ಇದೇ ಡೇಟಿಗೆ ಪೀರಿಯಡ್ ಆಗ್ತಾ ಇದೆ ಅಂತ ಗೊತ್ತಾದರೆ ಆಲ್ಮೋಸ್ಟ್ 14 ದಿನದ ಮುಂಚೆ, ಎಕ್ಸಾಕ್ಟ್ 14ರಿಂದ 16 ದಿನದ ಮುಂಚೆ ನಿಮ್ಮಲ್ಲಿ ಓವ್ಯುಲೇಷನ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ನಾನು ಹೇಳಿದ ದಿನದಲ್ಲಿ ನೀವು ಒಂದು ದಿನ ಬಿತ್ತು ಆಲ್ಟರ್ನೇಟ್ ದಿನ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದರೆ ನಿಮಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ನೀವು ತುಂಬ ಇಂಪಾರ್ಟೆಂಟ್ ಆಗಿ ಫಾಲೋ ಮಾಡಬೇಕಾಗಿರುವ ವಿಷಯ. ಯಾಕೆಂದರೆ ಇದೇ ಟೈಮಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ಚಾನ್ಸ್, ಅಂದರೆ ಈ ಟೈಮಲ್ಲಿ ಟ್ರೈ ಮಾಡಿದರೆ ಮಾತ್ರ ನಿಮಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ಚಾನ್ಸ್ ಜಾಸ್ತಿ
ಸಿಗೋದು. ಇವಾಗ ಸೆಕೆಂಡ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಬಾಡಿ ವೇಟ್. ಇವಾಗ ನಿಮ್ಮ ವೇಟ್ ತುಂಬ ಜಾಸ್ತಿ ಇದೆ ಅಥವಾ ತುಂಬ ಕೆಳಗೆ ಇದ್ದರೆ ಕೂಡ ನಿಮಗೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ನಿಮ್ಮ ತುಂಬ ವೇಟ್ ಜಾಸ್ತಿ ಇದ್ದರೆ, ಓವರ್ ವೇಟ್ ನೀವು ಇದ್ದರೆ ಆ ಟೈಮಲ್ಲಿ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸ್ಪೆಷಲಿ ವೇಟ್ ಎಲ್ಲ ಜಾಸ್ತಿ ಇದ್ದರೆ ಇದು ಮೇನ್ ಇತ್ತೀಚಿನ ಜನ್ರೇಷನಲ್ಲಿ PCOD, ಥೈರಾಯ್ಡ್ನ ಸಮಸ್ಯೆ ಜಾಸ್ತಿ ಆಗಿದೆ. ಸೊ ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ ಅಗೇನ್ ಅದು ನಿಮ್ಮ ಓವ್ಯುಲೇಷನ್ ಮೇಲೆ ಪ್ರಭಾವ ಬೀರುತ್ತೆ, ನಿಮ್ಮ ಅಂಡಾಣು ಬಿಡುಗಡೆ ಮೇಲೆ ಪ್ರಭಾವ ಬೀರುತ್ತೆ. ಕರೆಕ್ಟಾಗಿ ನಿಮಗೆ ಅಂಡಾಣು ಬಿಡುಗಡೆ ಆಗೋದಿಲ್ಲ ಬಾಡಿಯಲ್ಲಿ. ಇದರಿಂದ ಕೂಡ ನಿಮಗೆ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನಿಮ್ಮ ವೇಟ್ ನಾರ್ಮಲ್ ಇರೋದು, ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ನಿಮ್ಮ ಹೈಟ್ಗೆ ನಿಮ್ಮ ವೇಟ್ ನಾರ್ಮಲ್ ಆಗಿ ಇರಬೇಕು. ಸೊ ಹಾಗಾಗಿ ವೇಟ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಾಗ. ಆದಷ್ಟು ವೇಟ್ ಕಂಟ್ರೋಲ್ ಇರಬೇಕು, ನಾರ್ಮಲ್ ವೇಟ್ ಇರಬೇಕು. ಜೊತೆಗೆ ಬ್ಯಾಲೆನ್ಸ್ ಫುಡನ್ನು ನೀವು ತಗೊಳ್ಬೋದು. ಬ್ಯಾಲೆನ್ಸ್ ಅಂದರೆ ಸಮತೋಲನ ಆಹಾರ. ಕರೆಕ್ಟಾಗಿ ಮನೆಯಲ್ಲಿ ಮಾಡಿದ ಹೋಮ್ ಫುಡನ್ನೇ ತಗೊಳ್ಳಿ. ಪ್ಯಾಕೇಜ್ಡ್ ಫುಡ್ ಇರ್ಬೋದು, ಜಂಕ್ ಫುಡ್ ಅಥವಾ ಪ್ರೊಸೆಸ್ಡ್ ಫುಡು, ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೇ ಒಳ್ಳೆಯದು. ಯಾಕೆಂದರೆ ನಿಮ್ಮ ವೇಟ್ ನಾರ್ಮಲ್ ಅಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಾಗ. ನೆಕ್ಸ್ಟ್ ಏನಂದರೆ ಕಾಫಿ. ಕೆಲವರಿಗೆ ತುಂಬ ಕಾಫಿ ಕುಡಿಯುವ ಅಭ್ಯಾಸ ಇರುತ್ತೆ. ಸೊ ನೀವು ಒಂದು ವೇಳೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ರೆ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಸಾಧ್ಯವಾದರೆ ಸ್ಟಾಪ್ ಕೂಡ ನೀವು ಮಾಡ್ಬೋದು. ಯಾವುದೆಲ್ಲ ಫುಡ್ ಐಟಮಲ್ಲಿ ಕೆಫೆನ್ನ ಅಂಶ ಇದೆ, ಇವಾಗ ಕೆಲವೊಂದು ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಕೂಡ ಕೆಫೆನ್ನ ಅಂಶ ಇದೆ. ಸೊ ಹಾಗಾಗಿ ನಿಮಗೆ ಒಂದು ವೇಳೆ ಇವಾಗ ನಮ್ಮ ದೇಶದಲ್ಲಿ ಹೆಂಗಸರಿಗೆ ಆ ಎಲ್ಲ ಅಭ್ಯಾಸ ಇರೋದಿಲ್ಲ. ಬೈ ಚಾನ್ಸ್ ನಿಮಗೆ ಸ್ಮೋಕಿಂಗ್, ಆಲ್ಕೋಹಾಲ್ ಅಥವಾ ಕೆಫೇನ್ ತಗೊಳ್ಳುವ ಅಭ್ಯಾಸ ಇದ್ದರೆ ಆದಷ್ಟು ಅದನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಲೇಬೇಕು ನಿಮ್ಮ ಒಂದು ವೇಳೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ರೆ. ಇವಾಗ ನಾನು ನಿಮಗೆ ಏನೆಲ್ಲ ಫುಡ್ ಐಟಮನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಫುಡ್ ಐಟಮನ್ನು ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿದರೆ ನಿಮ್ಮ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಹಾರ್ಮೋನಲ್ ಬ್ಯಾಲೆನ್ಸಲ್ಲಿ ಇಡ್ಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಓವ್ಯುಲೇಷನ್ ಕೂಡ ರೆಗ್ಯುಲೇಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಫುಡ್ ಐಟಮ್ ಅನ್ನು ನಿಮ್ಮ ಡಯಟ್ ಅಲ್ಲಿ ಆದಷ್ಟು ಇನ್ಕ್ಲೂಡ್ ಮಾಡೋಕೆ ಟ್ರೈ ಮಾಡಿ. ಫಸ್ಟ್ ಬಂದು ಹೋಲ್ ಗ್ರೇನ್ ಅಂತ ನಾವು ಹೇಳ್ತೀವಿ. ಇವಾಗ ಹೋಲ್ ಗ್ರೇನ್ ಅಲ್ಲಿ ಬ್ರೌನ್ ರೈಸ್ ಬರುತ್ತೆ, ಅಥವಾ ನಿಮಗೆ ಓಟ್ಸ್ ತಿನ್ನುವ ಅಭ್ಯಾಸ ಇದ್ರೆ ಓಟ್ಸ್ ಅನ್ನ ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು. ರಾಗಿ, ಜೋಳ, ಈ ರೀತಿಯ ಹೋಲ್ ಗ್ರೇನ್ ಅನ್ನ ನಿಮ್ಮ ಡಯಟ್ ಅಲ್ಲಿ ನೀವು ಇನ್ಕ್ಲೂಡ್ ಮಾಡಬೇಕು. ಇದರಿಂದ ನಿಮ್ಮ ಬಾಡಿಯಲ್ಲಿ ಶುಗರ್ನ ಲೆವೆಲ್ ನಾರ್ಮಲ್ ಅಲ್ಲಿ ಇಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಿಮಗೆ ಇದು ಫ್ಯೂಚರಲ್ಲಿ ಪ್ರೆಗ್ನೆನ್ಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಬಂದು ಇವಾಗ ಸೀಡ್ಸ್. ಇವಾಗ ನಟ್ಸ್ ಆ್ಯಂಡ್ ಸೀಡ್ಸ್ ತುಂಬಾ ಒಳ್ಳೆ ಅಂಶ ಇದೆ ಇದರಲ್ಲಿ ವೈಟಮಿನ್ ಇನ ಅಂಶ ಇದೆ, ಹೆಲ್ದಿ ಫ್ಯಾಟ್ಸ್ ಇವೆ. ಜೊತೆಗೆ ಇವಾಗ ಕೆಲವೊಂದು ನಟ್ಸಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ನ ಅಂಶ ಕೂಡ ಇದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋ ಟೈಮಲ್ಲಿ. ಇವಾಗ ನಟ್ಸಲ್ಲಿ ಯಾವ ನಟ್ಸ್ ನೀವು ತೊಗೊಳ್ಬೋದು ಅಂದರೆ 3 ರಿಂದ 4 ವಾಲ್ನಟ್ಸ್ ತೊಗೊಳ್ಬೋದು, ಬಾದಾಮ್ ತೊಗೊಳ್ಬೋದು, ಅಥವಾ ಸೀಡ್ಸಲ್ಲಿ ನೀವು ಫ್ಲಾಕ್ಸ್ ಸೀಡ್ಸ್ ತೊಗೊಳ್ಬೋದು, ಪಂಪ್ಕಿನ್ ಸೀಡ್ಸ್ ತೊಗೊಳ್ಬೋದು, ಚಿಯಾ ಸೀಡ್ಸ್ ತಗೊಳ್ಬಹುದು. ಇದು ಎಲ್ಲ ಸೀಡ್ಸ್ ಅನ್ನ ನೀವು ನಿಮ್ಮ ಡಯಟ್ ಅಲ್ಲಿ, ಇವಾಗ ನಾನು ನಟ್ಸ್ ಅಂತ ಹೇಳಿದೆ, ನಟ್ಸ್ ಅನ್ನ ನೀವು ತುಂಬಾ ತಿನ್ಲಿಕ್ಕೆ ಆಗೋದಿಲ್ಲ. ಒಂದು 3-4 ವಾಲ್ನಟ್ಸ್, ಒಂದು 2-3 ಬಾದಾಮಿ, ಇದನ್ನ ನೀವು ನೆನೆ ಹಾಕಿ ಮುಂಚಿನ ರಾತ್ರಿ ನೆನೆ ಹಾಕಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತಗೊಂಡ್ರೆ ಕೂಡ ಇದರಿಂದ ಕೂಡ ನಿಮಗೆ ಬೆನಿಫಿಟ್ ಸಿಗುತ್ತೆ. ಸೊ ಹಾಗಾಗಿ ನಟ್ಸ್ ಮತ್ತೆ ಸೀಡ್ಸ್ ಅನ್ನ ನಿಮ್ಮ ಡಯಟ್ ಅಲ್ಲಿ ನೀವು ಇನ್ಕ್ಲೂಡ್ ಮಾಡಬಹುದು. ಜೊತೆಗೆ ಪ್ರೋಟೀನ್, ಇವಾಗ ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ಮೊಟ್ಟೆಯನ್ನು ಕೂಡ ನೀವು ಡೈಲಿ ತಗೊಳ್ಬಹುದು. ಒಂದು ವೇಳೆ ನೀವು ವೆಜಿಟೇರಿಯನ್ ಇದ್ರೆ ಪನೀರ್ ತಗೊಳ್ಬೋದು, ದಾಲ್ ಇದೆ, ಅಥವಾ ಮೊಳಗೆ ಕಟ್ಟಿದ ಕಾಳುಗಳು, ಅದರಲ್ಲಿ ಕೂಡ ಪ್ರೋಟೀನ್ ಅಂಶ ಇದೆ. ಮೊಸರು ತಗೊಳ್ಬೋದು, ಇದರಲ್ಲಿ ಕೂಡ ನಿಮಗೆ ಪ್ರೋಟೀನ್ ಅಂಶ ಸಿಕ್ಕಿದಾಗೆ ಆಗುತ್ತೆ. ಜೊತೆಗೆ ಫ್ರೂಟ್ಸ್ ಅಲ್ಲಿ ಕೂಡ ನೀವು ಸೀಸನಲ್ ಫ್ರೂಟ್ಸ್ ಅನ್ನ ತಗೊಳ್ಬೋದು, ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಪ್ರೆಗ್ನೆನ್ಸಿಗೆ. ಇವಾಗ ಕೆಲವೊಮ್ಮೆ ಇವಾಗ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ, ಇದರಲ್ಲಿ ರಿಸರ್ಚ್ ಆಗ್ತಾ ಇದೆ. ಕೆಲವೊಬ್ರು ಏನಾಗೋದಿಲ್ಲ, ಕೆಲವರು ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ನಾವು ಹೇಗೂ ರಿಸ್ಕ್ ಅವಾಯ್ಡ್ ಮಾಡುವ, ನಮಗೆ ಟೆನ್ಷನ್ ಬೇಡ, ನಾನು ತಿಂದ್ಬಿಟ್ಟೆ ಇವಾಗ ಏನಾಗುತ್ತೆ ಅಂತ. ಸೊ ಹಾಗಾಗಿ ನೀವು ಪಪ್ಪಾಯ ಮತ್ತು ಪೈನಾಪಲ್ ಅನ್ನ ಫಾರ್ ಸೇಫರ್ ಸೈಡ್ಗೆ, ನಮಗೆ ಟೆನ್ಷನ್ ಬೇಡ. ಕೆಲವರು ತುಂಬ ಟೆನ್ಷನ್ ಮಾಡ್ತಾರೆ, ನಾನು ಬೈ ಮಿಸ್ಟೇಕ್ ಆಗಿ ತಿಂದ್ಬಿಟ್ಟೆ ಅಂತ. ಪಪ್ಪಾಯ ಮತ್ತು ಪೈನಾಪಲ್ ಅನ್ನ ನೀವು ಅವಾಯ್ಡ್ ಮಾಡಿ ಉಳಿದ ಫ್ರೂಟ್ಸನ್ನು, ಸೀಸನಲ್ ಫ್ರೂಟ್ಸನ್ನು ತೊಗೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ ಇದೆ ಆ ಟೈಮಲ್ಲಿ. ಜೊತೆಗೆ ಹಸಿರು ಸೊಪ್ಪು ತರಕಾರಿಗಳು. ಇವಾಗ ಹಸಿರು ಸೊಪ್ಪು ತರಕಾರಿಗಳಲ್ಲಿ ಏನಿರುತ್ತೆ ಅಂದರೆ ಫೋಲೇಟ್ನ ಅಂಶ ಜಾಸ್ತಿ ಇರುತ್ತೆ. ಇವಾಗ ಫೋಲಿಕ್ನ ಅಂಶ ತುಂಬಾ ಇಂಪಾರ್ಟೆಂಟ್ ಬಿಫೋರ್ ಪ್ರೆಗ್ನೆನ್ಸಿ, ಹಾಗೇನೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕೂಡ. ಸೊ ಹಾಗಾಗಿ ಹಸಿರು ಸೊಪ್ಪು ತರಕಾರಿಗಳನ್ನು ನಿಮ್ಮ ಡಯಟಲ್ಲಿ ಆದಷ್ಟು ಇನ್ಕ್ಲೂಡ್ ಮಾಡಿ. ಇನ್ನೊಂದು ನೀವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು ಏನಂದರೆ ಸ್ಟ್ರೆಸ್, ಟೆನ್ಷನ್ ಇರಬಾರ್ದು. ಟೆನ್ಷನ್ ಜಾಸ್ತಿ ಇದ್ದರೆ ಕಾರ್ಟಿಸಾಲ್ ಎಂಬ ಹಾರ್ಮೋನ್ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಈ ಹಾರ್ಮೋನ್ ಜಾಸ್ತಿ ಆದರೆ ನಿಮ್ಮ ಓವ್ಯುಲೇಷನ್ ಕೂಡ ಕೆಳಗೆ ಹೋಗುತ್ತೆ, ನಿಮ್ಮ
ಏನಾಗುತ್ತೆ, ಹಾರ್ಮೋನಲ್ ಕೂಡ ಫುಲ್ ಏರುಪೇರು ಆಗುತ್ತೆ ಬಾಡಿಯಲ್ಲಿ. ಸೊ ಹಾಗಾಗಿ ಟೆನ್ಷನ್, ಎಲ್ಲರಿಗೂ ಕೂಡ ಟೆನ್ಷನ್ ಇರುತ್ತೆ, ಬಟ್ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಮಗೆ ಗೊತ್ತಿರಬೇಕು, ಮ್ಯಾನೇಜ್ ಮಾಡಲಿಕ್ಕೆ ಗೊತ್ತಿರಬೇಕು ಸ್ಟ್ರೆಸ್ಸನ್ನು. ಸೊ ಹಾಗಾಗಿ ಆದಷ್ಟು ಸ್ಟ್ರೆಸ್ನಿಂದ ದೂರ ನಿದ್ದೆ ಕೂಡ ಒಳ್ಳೆ ಇಂಪಾರ್ಟೆಂಟ್. ಇಡೀ ರಾತ್ರಿ 12 ಗಂಟೆ 1 ಗಂಟೆ ತನಕ ಎಚ್ಚರ ಇರೋದು, ಇದರಿಂದ ಕೂಡ ಬಾಡಿಯಲ್ಲಿ ಏರುಪೇರಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಡೈಲಿ ಒಂದು ಸ್ಲೀಪ್ ಶೆಡ್ಯೂಲನ್ನು ನೀವು ಫಾಲೋ ಮಾಡಬೇಕು, ಫಿಕ್ಸ್ ಟೈಮನ್ನು ಫಾಲೋ ಮಾಡಬೇಕು. ಆ್ಯಂಡ್ ಅಟ್ಲೀಸ್ಟ್ 7 ರಿಂದ 8 ಗಂಟೆ ನಿಮಗೆ ನಿದ್ದೆ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಿದ್ದೆ ಕೂಡ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಇವಾಗ ಪುರುಷರಿಗೆ ಆದರೆ ಅವರ ಸ್ಪರ್ಮ್ ಏನು ಇರುತ್ತೆ ಅಲ್ವಾ, ಅದು ಕೂಡ ಇಂಪಾರ್ಟೆಂಟ್, ಅದರ ಹೆಲ್ತ್ ಕೂಡ ಇಂಪಾರ್ಟೆಂಟ್, ಅದರ ಕ್ವಾಲಿಟಿ ಇರ್ಬೋದು, ಕ್ವಾಂಟಿಟಿ ಇರ್ಬೋದು, ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಅವರು ಕೂಡ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಬೇಕು. ಸ್ಮೋಕಿಂಗ್, ಆಲ್ಕೋಹಾಲ್ನ ಅಭ್ಯಾಸ ಇದ್ದರೆ ಅದನ್ನು ಕೂಡ ಅವರು ಕಂಪ್ಲೀಟಾಗಿ ದೂರ ಇಡಬೇಕು. ಆ್ಯಂಡ್ ಜೊತೆಗೆ ಎಲ್ಲ ಹೇಳಿದ ಡಯಟನ್ನು ಒಳ್ಳೆ ಹೆಲ್ದಿ ರೀತಿಯಲ್ಲಿ ತೊಗೊಳ್ಬೇಕು, ಬ್ಯಾಲೆನ್ಸ್ ಫುಡನ್ನು ತೊಗೊಳ್ಬೇಕು. ಪ್ಯಾಕೇಜ್ ಫುಡ್, ಪ್ರೊಸೆಸ್ಡ್ ಫುಡ್ ಆಗಿರ್ಬೋದು, ಅಥವಾ ಏನಾದರೂ ಅನ್ಹೆಲ್ದಿ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಕಂಪ್ಲೀಟಾಗಿ ದೂರ ಇಟ್ಟು ಹೆಲ್ದಿ ಹ್ಯಾಬಿಟ್ಸನ್ನು ಫಾಲೋ ಮಾಡಿದರೆ ತುಂಬ ಬೆನಿಫಿಟ್ ಸಿಗುತ್ತೆ ಪ್ರೆಗ್ನೆನ್ಸಿ ಆಗೋಕ್ಕೆ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯ್ತಂತ, ಹೆಲ್ಪ್ಫುಲ್ ಆಯ್ತಂತ ಅನ್ಕೊಳ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ನಿಮಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.